Hello, my dear students. ಇವಾಗ ತಾನೇ ಚಾಯ್ಸ್ ಎಂಟ್ರೀಸ್ ಬಗ್ಗೆ ಡೇಟ್ಸು, ಲಾಸ್ಟ್ ಡೇಟು, ಯಾವಾಗ ಅಡ್ಮಿಷನ್ ಮಾಡ್ಕೊಬೇಕು ಅಂತೆಲ್ಲ ಇವಾಗ ತಾನೇ ಬಿಟ್ಟರು. ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫಸ್ಟು ಯಾವ್ಯಾವ ಚಾಯ್ಸ್ ಇರುತ್ತೆ ಎಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಯಾವ ಥರ ಚಾಯ್ಸ್ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಇವಾಗ ಲಾಸ್ಟ್ ಡೇಟು, ಯಾವ ಥರ ಎಡಿಟ್ ಮಾಡ್ಬೋದು ಅದೆಲ್ಲ ಹೇಳ್ತೀನಿ. ಗಮನ ಕೊಟ್ಟು ಕೇಳಿ, ಅರ್ಥ ಆಯ್ತಾ? ನೋಡಿ, ಫಸ್ಟ್ ಇಂಜಿನಿಯರಿಂಗು ನಾಳೆ ಅಂದ್ರೆ 16ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 20ನೇ ತಾರೀಕು ಒಂದು ಮೇ ಬಿ ಅದು 11 ಗಂಟೆ ಇರ್ಬೋದು ಬೆಳಗ್ಗೆ ಅಂತ ಅನ್ಕೊಳ್ಳಿ. ಅಲ್ಲಿವರೆಗೂ ನೀವು ಚಾಯ್ಸ್ ನ ಆಯ್ಕೆ ಮಾಡ್ಬೋದು. ಮೀನ್ಸ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಇದು ಗೊತ್ತಿಲ್ಲ ಅಂದ್ರೆ ನಾನು ಹಿಂದಿನ ವಿಡಿಯೋ ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು, ನಂತರ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡುವುದು. ಅಂದ್ರೆ ಚಾಯ್ಸ್ 1 ಅಂದ್ರೆ ಅಡ್ಮಿಷನ್ ಮಾಡ್ಕೊಬೇಕಲ್ಲ, ಸಿಕ್ಕಿರೋ ಕಾಲೇಜ್ ಇಷ್ಟ ಆಗಿದೆ, ಆಗ ಆ ಕಾಲೇಜ್ ಬಿಟ್ಟು ನಾನು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಅದೇ ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ತೀನಿ ಅನ್ನೋರು ಕೂಡ ನಾಳೆ ಬೆಳಗ್ಗೆ 11 ಗಂಟೆ ಆದ್ಮೇಲೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಶುಲ್ಕ ಪಾವತಿ ಮಾಡ್ಬೋದು. ಶುಲ್ಕ ಪಾವತಿ ಮಾಡಿ ಕಾಲೇಜ್ ಅಡ್ಮಿಷನ್ ಗೆ ಹೋಗ್ಬೋದು. ಹೋಗೋದಕ್ಕಿಂತ ಮೊದಲು ಬೇಕಾದ್ರೆ ಒಂದ್ಸತಿ ಕಾಲ್ ಮಾಡಿ ಆ ಕಾಲೇಜಲ್ಲಿ ಕೇಳ್ಕೊಳ್ಳಿ. ಅಡ್ಮಿಷನ್ ಇರುತ್ತೆ, ಬಟ್ ಕೇಳಿ ಒಂದ್ ಮಾತು, ಏನಾದ್ರು ಎಕ್ಸ್ಟ್ರಾ ಫೀಸಸ್ ತಗೊಂತೀರಾ, ಲೈಕ್ ಸ್ಕಿಲ್ ಲ್ಯಾಬ್ ಫೀಸ್ ಅಂತ ಸ್ವಲ್ಪ ಎಕ್ಸ್ಟ್ರಾ ತಗೊಂತಾರ, ಅದಾದ್ರೆ ಎಷ್ಟು ತಗೊಂತೀರಾ ಅಂತೆಲ್ಲ ಕೇಳಿ. ಅರ್ಥ ಆಯ್ತಾ? ಒಂದ್ಸತಿ ಫೀಸ್ ನೀವು ಪೇ ಮಾಡದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಹಿಂದೆ ಹೋಗಕ್ಕಾಗಲ್ಲ. ನೀವು KE ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ಒಂದಷ್ಟು ಫೈನ್ ಕಟ್ಟಿಸ್ಕೊಂತಾರೆ, ಆವಾಗಲೇ ನಿಮ್ ಸೀಟ್ ಕ್ಯಾನ್ಸಲ್ ಆಗೋದು. ಫೀಸ್ ಕಟ್ಟಕ್ಕಿಂತ ಮೊದಲು ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋ ಬೇಕಾದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋ ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಎಕ್ಸಿಟ್ ಆಗೋದು, ಈ ತರ ಮಾಡಬಹುದು. ಬಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಕಾಲೇಜ್ ಅಡ್ಮಿಷನ್ ಆಗ್ಬಿಟ್ರೆ ಅಷ್ಟೇ. ಕಾಲೇಜ್ ಅಡ್ಮಿಷನ್ ಆದ್ಮೇಲೆ ನೀವು ಮತ್ತೆ ಸೀಟ್ ಕ್ಯಾನ್ಸಲೇಷನ್ಗೆಲ್ಲ KE ಆಫೀಸ್ಗೆ ಹೋಗ್ಬೇಕು, ಅದೆಲ್ಲ ದೊಡ್ಡ ತಲೆನೋವು. ಮತ್ತೆ ಫೈನ್ ಕಟ್ಸ್ಕೊಂತಾರೆ, ಮತ್ತೆ ನೀವು ನೆಕ್ಸ್ಟ್ ವರ್ಷ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬ್ಲಾಕ್ ಮಾಡ್ತಾರೆ. ಅದೆಲ್ಲ ಏನು ಇಟ್ಕೊಂಬೇಡಿ, ಆಯ್ತಾ? ನೆಕ್ಸ್ಟ್ ನೋಡಿ, ಕೃಷಿ ವಿಜ್ಞಾನ ವೆಟರ್ನರಿ. ಕೃಷಿ ವಿಜ್ಞಾನ ಅಂದ್ರೆ ಅಗ್ರಿಕಲ್ಚರಲ್ ಸೈನ್ಸಸ್, ಫಾರ್ಮ್ ಸೈನ್ಸ್ ಕೋರ್ಸ್ ಕಂಡ್ರು, ಫಾರೆಸ್ಟ್ರಿ, BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಕಮ್ಯುನಿಟಿ ಸೈನ್ಸಸ್, BTech ಇನ್ ಅಗ್ರಿಕಲ್ಚರ್. ನೀವು ಪ್ರಾಕ್ಟಿಕಲ್ ಮತ್ತೆ ಥಿಯರಿ ರ್ಯಾಂಕ್ ಬಂದಿರುತ್ತಲ್ಲ, ಅವರು 17ನೇ ತಾರೀಕು ಅಂದ್ರೆ ನಾಡಿದ್ದು ಬೆಳಗ್ಗೆ 11 ಗಂಟೆಯಿಂದ 20ನೇ ತಾರೀಕುವರೆಗೂ ಚಾಯ್ಸ್ ನ ಸೆಲೆಕ್ಟ್ ಮಾಡಬಹುದು. ಸೇಮ್ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಯಾರಿಗೆ ಸಿಕ್ಕಿದೆ ಅದೇ ಕಾಲೇಜ್ ಇಷ್ಟ, ಅವರು 22ನೇ ತಾರೀಕುವರೆಗೂ ಟೈಮ್ ಇದೆ ನೋಡಿ. 17ನೇ ತಾರೀಕಿಂದ ಹಿಡಿದು 22ನೇ ತಾರೀಕುವರೆಗೂ. ಇಂಜಿನಿಯರಿಂಗ್ ಅವ್ರಿಗೆ 21ನೇ ತಾರೀಕುವರೆಗೂ ಅಡ್ಮಿಷನ್ ಆಗೋದಕ್ಕೆ. ಅರ್ಥ ಆಯ್ತಾ? ಇಲ್ಲೆಲ್ಲ ಇದೆ ನೋಡಿ, ಇದು ಶುಲ್ಕ ಪಾವತಿ ಮಾಡೋದಕ್ಕೆ, ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ತಾರೆ ಅವ್ರು ಮಾತ್ರ ಇದು ಈ ಲಾಸ್ಟ್ 5th ಕಾಲಮ್, ಈ ಕಾಲಮ್ ಅಲ್ಲಿ. ಅರ್ಥ ಆಯ್ತಾ? ಇದನ್ನ ಡೇಟ್ಸ್ ನೋಡ್ಕೊಳ್ಳಿ. ಯೋಗ ಅಂಡ್ ನ್ಯಾಚುರೋಪತಿ 18ನೇ ತಾರೀಕು, ನಾಡಿದ್ದಲ್ಲ, ಅದಕ್ಕಿಂತ ಇನ್ನೊಂದ್ ದಿನ ಮುಂದೆ. ಆ ತರ ಎಲ್ಲ ನೋಡಿ. BSc ನರ್ಸಿಂಗ್ ಅವ್ರಿಗೆ ಅದಾದ್ಮೇಲೆ, ಯಾಕಂದ್ರೆ ಒಂದ್ ಸ್ವಲ್ಪ ಗ್ಲಿಚ್ ಆಗ್ಬಾರ್ದು ಅಂತ ಮಾಡ್ತಾರೆ, ಅದಕ್ಕೋಸ್ಕರ BSc ನರ್ಸಿಂಗ್ ಅವರು 19ನೇ ತಾರೀಕಿಂದ 22ನೇ ತಾರೀಕುವರೆಗೂ. ಚಾಯ್ಸ್ ನ ಮಕ್ಕಳೇ, ಇವತ್ತು ನಾಳೆ ನಿಮ್ ಪೇರೆಂಟ್ಸ್ ಜೊತೆ ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡಿ ನಿಮ್ ಅಕೌಂಟ್ ಅಲ್ಲಿ ದುಡ್ಡನ್ನ ಇಟ್ಕೊಂಡು ಆಮೇಲೆ ನಿಮ್ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕ್ಗೆ ಹೋಗಿ ಕಟ್ಟಿ. 1 ಲಕ್ಷ ರೂಪಾಯಿ ಒಳಗಿದ್ರೆ ನಿಮ್ಗೆ ಆನ್ಲೈನ್ ಪೇಮೆಂಟ್ ವರ್ಕ್ ಮಾಡೋಕೆ ಬಂದ್ರೆ ಮಾತ್ರ ಆನ್ಲೈನ್ ಅಲ್ಲಿ ಕಟ್ಟಿ, ಇಲ್ಲ ದಯವಿಟ್ಟು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ನೀವು ಬ್ಯಾಂಕ್ ಅಲ್ಲಿ ಕಟ್ಟಿ. ಅರ್ಥ ಆಯ್ತಾ? ಮತ್ತೆ ನೀವ್ ಯಾವ್ದೋ ಒಂದು ಚಾಯ್ಸ್ ಕೊಟ್ಟಿರ್ತಾರೆ, 2ನೇ ಚಾಯ್ಸ್, ಬಟ್ ಒಂದ್ ದಿನ ಆದ್ಮೇಲೆ ಅನ್ಸುತ್ತೆ ಇಲ್ಲ ನಾನು ಚಾಯ್ಸ್ 3 ಕೊಡ್ಬೇಕಿತ್ತು, ಇಲ್ಲ ಸಿಕ್ಕಿರೋ ಕಾಲೇಜ್ ಚೆನ್ನಾಗಿತ್ತು, ಅವಾಗ ನೀವು ಅದಕ್ಕೆ ಹೋಗ್ಬೋದು. ಬಟ್ ಫೀಸ್ ಕಟ್ಟೋದ್ಮೇಲೆ ಅಷ್ಟೇ. ಫೀಸ್ ಕಟ್ಟದ್ಮೇಲೆ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಮಾಡ್ಲೇಬೇಕು ಅಂದ್ರೆ KE ಆಫೀಸ್ಗೆ ಹೋಗ್ಬೇಕು, ನೀವು ಲೆಟರ್ ಕೊಡ್ಬೇಕು, ಅವ್ರು ಒಂದಷ್ಟು ಫೈನ್ ಹಾಕ್ತಾರೆ, ಅದನ್ನ ಕಟ್ಟಬೇಕು, ಆಮೇಲೆ ಸೀಟ್ ನ ಕ್ಯಾನ್ಸಲ್ ಮಾಡಿಸ್ಕೊಂಡು ಬರ್ಬೇಕು. ಅದೆಲ್ಲ ದೊಡ್ಡ ತಾಪತ್ರಯ. ಕರೆಕ್ಟ್ ಆಗಿ ಒಂದು 5 to 6 ಅವರ್ಸ್ ಕೂತ್ಕೊಂಡು ಅಪ್ಪ ಅಮ್ಮನ ಜೊತೆ ನೀಟಾಗಿ ಮಾತಾಡಿ, ಬೇಕಾದ್ರೆ ನಿಮ್ಮ ಅಣ್ಣನೋ ಅಕ್ಕನೋ ಯಾರಾದ್ರೂ ಇಂಜಿನಿಯರಿಂಗ್ ಮಾಡಿದ್ರೆ ಅವ್ರಿಗೂ ಕೇಳಿ, ಈ ಕಾಲೇಜ್ ಮಾಡ್ಬೋದಾ, ಈ ಬ್ರಾಂಚ್ ಸಿಕ್ಕಿದೆ ಇದನ್ನ ಮಾಡ್ಬೋದಾ, ಏನ್ ಬೇಕೋ ಡಿಸ್ಕಷನ್ ಮಾಡ್ರು. ನಿಮ್ ಸೀನಿಯರ್ಸ್ ಇದಾರೆ, ನಿಮ್ ಅಣ್ಣನೋ ಅಕ್ಕನೋ ಯಾರೋ ಮಾಮನೋ ಚಿಕ್ಕಪ್ಪನ ಯಾರೋ ಒಬ್ರು ಇಂಜಿನಿಯರಿಂಗ್ ಇದಾರಿಲ್ಲ, ತುಂಬಾ ನಾಲೆಡ್ಜ್ ಇದೆ KCET ಕಾಲೇಜಸ್ ಬಗ್ಗೆ ಅಥವಾ ಇಂಜಿನಿಯರಿಂಗ್ ಬಗ್ಗೆ ಅಂದ್ರೆ ಅವ್ರ ಹತ್ರ ಬೇಕಾದ್ರೆ 1 ಅವರ್ ಮಾತಾಡಿ, ಈ ಡೇಟ್ ಒಳಗ್ ಮಾತಾಡಿ ಬೇಕಾದ್ರೆ ಅಡ್ಮಿಷನ್ ಆಗ್ರಿ. ಇಲ್ಲ ನಿಮ್ಗಿನ್ನ ಬೆಟರ್ ಚಾಯ್ಸ್ ಸಿಗುತ್ತೆ ಅಂದ್ರೆ ಯು ಕ್ಯಾನ್ ಗೋ ಫಾರ್ ರೌಂಡ್ 2. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಇದು ನೀಟಾಗಿ ಇದೇನೆ ನಿಮಗೆ ಫೈನಲ್ ಡೇಟ್ಸ್. 20ನೇ ತಾರೀಕು ಇಂಜಿನಿಯರಿಂಗ್ ಅವ್ರಿಗೆ, 20ನೇ ತಾರೀಕು ಕೃಷಿ ವಿಜ್ಞಾನ ಮೀನ್ಸ್ ಫಾರ್ಮ್ ಸೈನ್ಸ್ ಕೋರ್ಸ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಕಮ್ಯುನಿಟಿ ಸೈನ್ಸಸ್, ಫಿಶರಿ,
ಸೆರಿಕಲ್ಚರ್ ಅವೆಲ್ಲ, ಯೋಗ ನ್ಯಾಚುರೋಪತಿ, BPT, BPO, ಇದು ಅಲೈಡ್ ಹೆಲ್ತ್ ಸೈನ್ಸಸ್, AHS ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ ಏನ್ ಕರಿತೀವಿ ಅದು. ಅರ್ಥ ಆಯ್ತಾ? ನೆಕ್ಸ್ಟ್ BSc ನರ್ಸಿಂಗ್, ಇದೆಲ್ಲ ನೀಟಾಗಿ ಡೇಟ್ಸ್ ನೋಡ್ಕೊಳ್ಳಿ, ಮಿಸ್ ಮಾಡ್ಕೊಂಬೇಡಿ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು.